ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಇಂದು ತಡ್ನಿ ಮತ್ತು ಸೆಣಬು, ಉಳ್ಳಿ, ಡೇಂಚ ಹಲವಾರು ಬಗೆಯ ಒಂದು 15 ವೆರೈಟಿ ಕಾಳುಗಳು ಹಾಕಿರ್ದು. ಅದಕ್ಕೆ ಇವತ್ತು ಜೀವಾಮೃತ ಫ್ರೇ ಕೊಡ್ತಾಯಿದ್ದೀವಿ. ಯಾಕಂದರೆ ಹೂವು ಚೊಟ್ಟು ಜಾಸ್ತಿ ಆಗುತ್ತೆ ಮತ್ತು ಹುಳಗಳ ಕಂಟ್ರೋಲ್ ಆಗುತ್ತೆ. ಯಾವುದೇ ರೀತಿಯ ಬೇರೆ ರೀತಿಯ ಹುಳಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಮತ್ತು ರಭಸವಾಗಿ ಗಿಡಗಳು ಬರೋದಕ್ಕೆ, ಕಾಯಿ ಚೊಟ್ಟು ಚೆನ್ನಾಗಿ ಬಿಡೋಕ್ಕೆ ತಡ್ನಿ ಎಲ್ಲ ಇದನ್ನು ಹಾಕ್ತಾ ಇರೋದು. ಸೊ ಹುಳಗಳು ಕಂಟ್ರೋಲ್ ಆಗಿ, ಮತ್ತು ಏನು ಈ ಕರ್ಲು ಗಿಲ್ಲು ಹತ್ತಿರುತ್ತಲ್ಲ ನೋಡಿ ತಡ್ನಿಗೆ, ಪರಿಸ್ಥಿತಿ ಹೆಂಗಿದೆ ಅಂದರೆ ಒಳಗಡೆ ಹೋಗೋಕ್ಕಾಗ್ತಲ್ಲ, ಅಷ್ಟು ಬೆಳೆದಿದೆ ಸೊಪ್ಪು. ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಲ್ಲ. ಆದರೂ ಈ ಗಂಬೂಟ್ಗಳನ್ನ ಯೂಸ್ ಮಾಡಿದ್ದೀವಿ. ನೋಡ್ಬೋದು, ಸೇಫ್ಟಿ ಶೂ ಇಲ್ದಾನೆ ದಯವಿಟ್ಟು ಯಾರು ಹೋಗಬೇಡಿ. ಸೇಫ್ಟಿ ಶೂಗಳು ಹಾಕ್ಕೊಂಡು ಒಳಗಡೆ ಹೋಗಬೇಕು. ಯಾಕಂದರೆ ಈ ಟೈಮ್ ಬೇಸಿಗೆ ಅಲ್ವಾ, ಅವುಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಮಂಗಳದ ಅವುಗಳ ಕಥೆಗಳು ಕೇಳಂಗೆ ಇಲ್ಲ. ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಬೇಕು. ಸೊ ಇದು ಜೀವಾಮೃತವನ್ನು ನಾವು ಕೊಡ್ತಾ ಇರುವಂಥ ಪರಿ. ಸೊ ನೋಡ್ತಾ ಇರ್ಬೋದು, ಜೋಳ ಯಾವುದೇ ರೀತಿಯ ಹಾನಿಗಳು ಮಾಡಲ್ಲ. ಇಲ್ಲಿ ಯಾವುದೇ ಹುಳಗಳ್ನು ನಾವು ಕೊಲ್ಲಬಾರ್ದು. ಕೊಂದರೆ ನೀವು ಮತ್ತೆ ಹುಳದ ಸಂಖ್ಯೆ ಜಾಸ್ತಿ ಆಗುತ್ತೆ. ನೀವು ಅನ್ಕೋಬೋದು ಔಷಧಿ ಹೊಡ್ಬಿಟ್ರೆ ನಾವು ಬಚಾವಾಗ್ಬಿಟ್ಟು ಚೆನ್ನಾಗಿ ಇಳುವರಿ ತೆಗೆದುಬಿಡ್ತೀವಿ, ಭೂಮಿನೂ ಚೆನ್ನಾಗಿರ್ತದೆ ಅಂತ. ಬಟ್ ಅದು ಎಲ್ಲ ಸುಳ್ಳು. ಯಾಕೆಂದರೆ ಅದ್ರ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಹಾಕ್ತೀನಿ, ನೋಡಿ ಯಾವ ಥರ ನಮಗೆ ಮೋಸ ಮಾಡ್ತಾರೆ. ಸೊ ನಿಂಬೆಹಣ್ಣು ಗಿಡಕ್ಕೆ ಮುಚ್ಚಿಗೆ ಮಾಡಿರೋದು, ಅದಕ್ಕೆ ಈಗ ಜೀವಾಮೃತ ಬೀಳುತ್ತೆ, ಇನ್ನೂ ಅದ್ಭುತವಾಗಿ ಬರುತ್ತೆ. ಇಲ್ಲಿ ಇದು ಕಾಳುಗಳನ್ನ ಕಂಟ್ರೋಲ್ ಮಾಡುವ ಪರಿ. ಸೊ ಮುಚ್ಚಿಗೆ ಈ ಲೆವೆಲ್ಗೆ ಮಾಡಿದ್ದೀವಿ ಬೇಸಿಗೆಲೆ. ನೋಡಿ ಒಳಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಇನ್ನು ಈ ಜೀವಾಮೃತ ಬಿದ್ದಾದ್ಮೇಲೆ ಮಳೆ ಮೋಡ ಇದೆ. ಇವತ್ತು ಏನಾರೇ ಮಳೆ ಬೀಳ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನೋಡಿ. ಹಂಗೇನೆ ಸುಮ್ಮನೆ ಔಷಧಿ ಹೊಡಿತೀರಾ, ರಾಸಾಯನಿಕ ಬಳಸ್ತೀರಾ, ಅದು ಇದು ಎಲ್ಲ ಹೊಳ್ಕೋತಿರಲ್ಲ. ಅಡಿಕೆ ತೋಟಕ್ಕೆ ಒಂದು 25 ಟನ್ ಗೊಬ್ಬರ ಇದು. ಯಾವುದೇ ರೀತಿ ಏನೂ ಬೇಕಾಗಿಲ್ಲ. ದಯವಿಟ್ಟು ಈ ರಾಸಾಯನಿಕ ಹೊಡೆಯೋದು, ಔಷಧಿ ಹೊಡೆಯೋದೆಲ್ಲ ಮಾಡಬೇಡಿ. ನೋಡಿ ತಡ್ನಿ ಯಾವ್ದಾದ್ರು ಒಂದು ಹುಳ ತಿಂದಿದೆಯಾ? ನಾನು ಇದು ಹೊಡಿತಾರೋ ಉದ್ದೇಶ ಇಷ್ಟೇ, ಹೂವು ಚೊಟ್ಟು ಚೆನ್ನಾಗಿ ಬರಲಿ. ಏನಾದರೂ ಹೂವು ಚೊಟ್ಟು ಬಿಡುವಂಥ ಟೈಮಲ್ಲಿ ಹುಳಗಳು ಹಾನಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ತಾರಂಥದ್ದು. ಯಾಕಂದರೆ ಮಳೆ ಇರಲಿಲ್ಲ, ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ ಇಷ್ಟು ದಿನ. ಬಟ್ ಹಂಗೂ ನಾವು ಹನಿ ನೀರಾವರಿ ಪದ್ಧತಿ ಮಾಡಿರೋದ್ರಿಂದ, ಫ್ಲಿಂಕರ್ ಸಿಸ್ಟಮ್ ಇರೋದ್ರಿಂದ ಚೆನ್ನಾಗಿ ಬಂದಿದೆ ಸೊಪ್ಪು. ಆದರೂ ನಾವು ಜೀವಾಮೃತನ ಯಾಕೆ ಕೊಡ್ತಾಯಿದ್ದೀವಿ ಅಂದರೆ ತುಂಬ ಅದ್ಭುತವಾಗಿ ಬರುತ್ತೆ. ಇದು ಕೊಟ್ಟಾದ್ಮೇಲೆ ಇನ್ನೂ ಚೆನ್ನಾಗೆ ನೋಡಿ, ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಹೂ ಕಚ್ಚಿದೆ. ಇನ್ನೂ ಚೆನ್ನಾಗೆ ಅಡಿಕೆ ಮರ ಉಂಬಳೆಗಳಿಗೂ ಬೇಕಾದ್ರೆ ಫ್ರೇ ಕೊಡ್ಬೋದು ಇದನ್ನು. ಸೊ ಜೀವಾಮೃತ ಕೊಡೋದ್ರಿಂದ ಅತಿ ಹೆಚ್ಚು ಎರೆಹುಳಗಳು ಇದ್ರ ಮೇಲೆ ಸೊಪ್ಪು ಏನು ಬೀಳುತ್ತೆ, ಇದ್ರ ಒಣಗಿರೋಂಥ ಎಲೆಗಳು ಏನು ಬೀಳುತ್ತೆ, ಅದು ತಿನ್ನೋಕೆ ಅಂತ ಬರುತ್ತೆ ಮೇಕೆ. ಅದನ್ನು ತಿಂದು ಹೊರಗೆ ಕ್ಲೀನಾಗೆಲ್ಲ ಇದು ಮಾಡಿ ನೀಟಾಗೆ ನಿಮ್ಮ ಮೂಲ ಬೆಳೆಗೆ ಇಕ್ಕೆಗಳು ಹಾಕಿದಾಗ ಮೂಲ ಬೆಳೆ ತೆಂಗು, ನಿಮ್ಮ ಅಡಿಕೆ ಏನು ನೋಡ್ತಾ ಇದ್ರೆ ಅಡಿಕೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ. ಸೊ ಆ ಉದ್ದೇಶಕ್ಕೆ ಜೀವಾಮೃತವನ್ನು ಚೆನ್ನಾಗಿ ಕೊಡಿ. ನೀವು ಜೀವಾಮೃತ ಕೊಟ್ಟಷ್ಟು ಚೆನ್ನಾಗಿ ಭೂಮಿ ಹಚ್ಚ ಹಸಿರಾಗಿರ್ತದೆ. ಮಳೆಗಾಲದಲ್ಲಿ ಅದು ವೈವಿಧ್ಯತೆನ ನೋಡೋಕ್ಕೆ 2 ಕಣ್ಣು ಸಾಲದು, ಅದ್ಭುತವಾಗಿ ಬರುತ್ತೆ. ನಾವು ಇದನ್ನೇ ನೋಡಿ, ಯಾರು ಇಷ್ಟು ರಿಸ್ಕ್ ತೊಗೊಳ್ಳಲ್ಲ. ಇವತ್ತೆಲ್ಲ ಔಷಧಿ ಹೊಡೆದಕ್ಕೆ ರಿಸ್ಕ್ ತೊಗೋತೀರಿ. ಹೋಗಲಿ, ಔಷಧಿ ಹೊಡಿಕೋತೀರಲ್ಲ, ಹೋಗಲಿ, ನೀವೆಲ್ಲ ಉದ್ಧಾರ ಆಗಿದ್ದೀರ ಔಷಧಿ ಹೊಡೆದು. ಏನಾರು ಆಗಿದ್ರೆ ಹೇಳಿ, ಬೇಕಾದ್ರೆ ನಾನು ಅದೇ ಕೃಷಿಗೆ ಬರ್ತೀನಿ. ದಯವಿಟ್ಟು ರಾಸಾಯನಿಕ ಬಳಸಬೇಡಿ. ರಾಸಾಯನಿಕ ಬಳಸೋದ್ರಿಂದ ನಿಮ್ಮ ಪ್ರಕೃತಿನೂ ಹಾಳಾಗುತ್ತೆ, ಪರಿಸರನೂ ಹಾಳಾಗುತ್ತೆ. ಮತ್ತು ವನ್ಯ ಜಂಕುಲಗಳು ಏನಿರುತ್ತೆ, ಬೇರೆ ಉಭಯವಾಸಿ ಪ್ರಾಣಿಗಳು ಆಗಿರುತ್ತೆ, ಬೇರೆ ಯಾವುದೆಲ್ಲ ಪ್ರಾಣಿಗಳು ಪಾಪ ಭೂಮಿ ಮೇಲೆ ನೀವು ಹೆಂಗೆ ಬದುಕಕ್ಕೆ ಹಕ್ಕಿದೆಯೋ ಅದಕ್ಕೂ ಹಕ್ಕಿದೆ ಬದುಕಕ್ಕೆ. ಬಟ್ ನೀವೇನು ಮಾಡ್ತೀರಾ? ಸೊ ಅದನ್ನು ಹಾನಿ ಮಾಡಿದಾಗ ಏನಾಗುತ್ತೆ, ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ, ಬಲ ಜಾಸ್ತಿ ಮಾಡ್ಕೊಳುತ್ತೆ. ಅದೇ ರೀತಿ ಅವರು ಔಷಧಿ ಕಂಡು ಹಿಡಿದಿರ್ತಾರೆ. ಸುಮ್ಮನೆ ನೀವು ಹೇಳ್ತೀರಾ ಔಷಧಿ ಹೊಡ್ಬಿಟ್ಟು ಹೊರಟೋಗುತ್ತೆ ಅಂತ, ಅದು ಹೋಗಲ್ಲ. ನೆಕ್ಸ್ಟು ಅದು ಬಿಡಬೇಕು, ಹಂಗೆ ಮಾಡಿರ್ತಾರೆ ಅವರು. ಸೊ ಇಲ್ಲಿ ನೋಡಿ, ಈ ಈ ತಡ್ನಿಗೆ ಈ ಕಪ್ಪು ಅಂತ ಅಂದ್ಕೊಳ್ಳುತ್ತೆ. ಮಳೆ ಆಗಿರಲಿಲ್ಲ, ಇಷ್ಟು ದಿನ ಹತ್ತಿತ್ತು. ಸೊ ಅದಕ್ಕೆ ನಾನು ಜೀವಾಮೃತ ಮಾಡಿದೆ. ಸೊ ಈಗ ಜೀವಾಮೃತ ಎಲ್ಲ ಒಂದು 6 ದಿನ ಮುಂಚೆ ನಾನು ಮಾಡಿದೆ. ಈಗ ಅದಕ್ಕೆ ಫ್ರೇ ಕೊಟ್ಟ ಮೇಲೆ ಕಂಟ್ರೋಲ್ ಆಗುತ್ತೆ. ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಇದನ್ನು, ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಏನು ಎಲ್ಲನೂ ಕಂಪ್ಲೀಟಾಗಿ. ಕೇವಲ ಜೀವಾಮೃತ ಇಷ್ಟು ಕೆಲಸ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು, ಹಚ್ಚ ಹಸಿರಾಗಿದೆ ನಮ್ಮ ತೋಟ, ಅದ್ಭುತವಾಗಿದೆ. ಒಬ್ಬನೇ ಹೊಡಿಬೇಕು, ಮಳೆ ಮೋಡ ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ನಾನು ಕವರ್ ಮಾಡ್ತೀನಿ. ಸೊ ನಿಮಗೆ ಡೌಟ್ ಇದ್ದರೆ ನಾನು ಜೀವಾಮೃತ ತೋರಿಸ್ತೀನಿ ಈಗ ನಿಮಗೆ.
ಸೊ ಕೆಲವ್ರಿಗೆ ಅನುಮಾನ ಅನ್ನೋದು ಇರುತ್ತೆ. ನೋಡ್ತಾ ಇರ್ಬೋದು, ಈ ಕ್ಯಾನಿಗೆ ನಾನು ಇದನ್ನು ಜೀವಾಮೃತ ಕೊಡೋಕ್ಕೆ ಅಂತಲೇ ತಗೊಂಡಿದ್ದೀನಿ ಹೊಸ. ಅದು ತುಂಬ ವರ್ಷ ಆಯಿತು ತಗೊಂಡು, ಜಾಸ್ತಿ ಯೂಸ್ ಮಾಡಲ್ಲ, ಅಪರೂಪ 6 ತಿಂಗಳಿಗೋ 7 ತಿಂಗಳಿಗೋ ಒಂದೊಂದ್ಸಲಿ. ನೋಡ್ತಾ ಇರ್ಬೋದು ಜೀವಾಮೃತ ನೋಡಿ. ಚೋರ್ಗೆ ಮಕ್ಕ ಬಂದು ಒಯ್ದುಕೊತೀವಿ. ಜೀವಾಮೃತ ಹಾಕೋದ್ರಿಂದ ತುಂಬ ಅನುಕೂಲಗಳಿದೆ ಭೂಮಿಗೆ. ನೋಡಿದ ಇದನ್ನು ಜಾಸ್ತಿ ತಿಪ್ಪೆ ಗೊಬ್ಬರ ನಮ್ಮದು ತುಂಬ ಗಾಳಿ ಬಿಡ್ತಿದೆ, ಅವಡೇ ಗಾಳಿ ಬೀಸ್ತಿದೆ. ಇಲ್ಲಿ ಮಕ್ಕೊಳ್ತೀನಿ. ಸೊ ಮಕ್ಕೊಂಡು ನಾನು ಇದನ್ನು ಕೊಡ್ತೀನಿ. ಯಾವುದೇ ರೀತಿ ಕೊಡಂಗಿಲ್ಲ. ನಾನು ಹೇಳ್ದಂಗೆ ಔಷಧಿಗೆ ಹೊಡಿಬಾರ್ದು. ಜೀವಾಮೃತ ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ. ಮತ್ತು ನೋಡ್ತಾ ಇರ್ಬೋದು, ಇದು ನಮಗೆ ಒಳಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಸೊಪ್ಪು ಇಲ್ಲಿ ಬೆಳೆದಿದೆ. ನೀವು ಅಡಿಕೆ ಇದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಎಲ್ಲ ಯಾವುದೇ ರೀತಿಯಲ್ಲಿ ಜೈನುಳಗೊಳಗಾಗ್ಬೋದು, ಬೇರೆ ಬೇರೆ ಚಿಟ್ಟೆಗಳಾಗಿರ್ಬೋದು, ಇವೆಲ್ಲ ನೋಡಿ ನಿಮಗೆ ಅಡಿಕೆ ತೋಟಕ್ಕೆ ಇಳುವರಿಗೆ ಅಂತಲೇ ಬರೋಂಥದ್ದು, ದೇವ್ರು ಕೊಟ್ಟಿರೋಂಥದ್ದು. ಸೊ ನೀವೇನಾರು ಅದಕ್ಕೆ ಔಷಧಿ ಹೊಡಿಯೋದು ಇದನ್ನು ಮಾಡಿದ್ರೆ, ಹಾನಿ ಮಾಡಿದ್ರೆ ಅದು ಬರೋಲ್ಲ. ನೀವು ಅನ್ಕೋಬೋದು ಹಾಕ್ಬಿಟ್ಟು ಇಳುವರಿಗೆ ಬಂದ್ಬಿಡಲ್ಲ, ಅದು ಬಂದ್ಬಿಡ್ತು, ಇದು ನೋಡಿ ಏನೂ ಬರೋಲ್ಲ ಸರ್ ಬದನೆಕಾಯಿ. ಸತ್ಯವಾಗ್ಲೂ ಹೇಳ್ತೀನಿ, ರಾಸಾಯನಿಕಗಳು ಬಳಸಬೇಡಿ, ಔಷಧಿಗಳು ಹೊಡಿಬೇಡಿ, ಸಾಕು ಜೀವಾಮೃತ. ನೋಡಿ ನೆಕ್ಸ್ಟ್ ಇನ್ನೊಂದು ತಿಂಗಳು ನಿಮ್ಗೆ ಇನ್ನೊಂದು ವಾರ ಬಿಟ್ಟು, ಇನ್ನೊಂದು 2 ವಾರ ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡಿರ್ತದೆ ಜೀವಾಮೃತ ಅಂತ. ಸೊ ಯಾವಾಗಲೂ ಜೀವಾಮೃತ ಕೊಡಬೇಕಾದ್ರೆ ಒದಿಕೆ ಇರಬೇಕು. ಈ ಮಳೆ ಆಶಪಾಸು ಇಲ್ಲ ತೇವಾಂಶಗಳಿದ್ದಾಗ ಜೀವಾಮೃತಗಳು ಕೊಡಿ. ಸುಮ್ಮನೆ ಬಿಸ್ತಲ್ಲಿ ಹಾಕೊಂಡು ಉರಿ ಬಿಸ್ತಲ್ಲಿ ಹೊಡಿಬೇಡ್ದು. ಈಗ ನೋಡಿ ನಾನು ಇದು ಕೊಡ್ತಾ ಇರೋದು ಹೆಚ್ಚು ಕಡಿಮೆ ಈಗ ಟೈಮ್ ನನಗೆ ಒಂದು 5:30-6 ಗಂಟೆ ಹತ್ತಿರ ಆಗಿದೆ. ಸೊ ಮಳೆ ಬರೋಂಗಿದೆ ವಾತಾವರಣ, ಗಾಳಿ ಅಂತೂ ಸಿಕ್ಕಾಬಡೆ ಇದೆ ಗಾಳಿ. ಆಗ ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನಾತಾಕೊಂಡು ಕ್ಯಾನ ಮರಗೆ ಒಮ್ಮಳೆಗಳಿಗೂ ಬೇಕಾದ್ರೆ ಹೊಡ್ತಾಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ, ಒಳ್ಳೊಳ್ಳೆ ಸತ್ಯಗಳನ್ನ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ಸಬ್ಸ್ಕ್ರೈಬರ್ಸ್ಗೆಲ್ಲ ಎಂಜಾಯ್ ಮಾಡಿ. ಯಾಕಂದರೆ ಯಾರು ಕೂಡ ಇಷ್ಟು ಕ್ಲಿಯರ್ ಕಟ್ಟಾಗಿ ಮಾಹಿತಿಗಳು ಕೊಡೋರು ಕಡಿಮೆ. ಕಷ್ಟಪಟ್ಟು ನೋಡಿ ಈ ಸತ್ಯಗಳಿಗೆಲ್ಲ ನುಗ್ಗಿ ನಿಮಗೋಸ್ಕರ ಈ ಮಾಹಿತಿನ ಕೊಡ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್. ಗಾಳಿ ತುಂಬ ಇದೆ, ಮಾತಾಡೋಕ್ಕಾಗ್ತಲ್ಲ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಒಳ್ಳೆಯದಾಗಲಿ.